ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ತುಂಬ ದಿನಗಳಾಯಿತು ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ವೀಡಿಯೋಸ್ನ ಹಾಕೋದಕ್ಕೆ ಆಗ್ತಿಲ್ಲ. ಯಾಕಂತಂದರೆ ಆನ್ಲೈನ್ ಕ್ಲಾಸ್ದು ಈಗಾಗಲೇ 4th ಬ್ಯಾಚ್ ರನ್ನಿಂಗ್ ನಡೀತಾ ಇರೋದು. ಹಾಗಾಗಿ ಅವ್ರಿಗೂ ಕೂಡ ವೀಡಿಯೋಸ್ ಹಾಕ್ಕೊಡ್ಬೇಕಲ್ವಾ. ಮತ್ತು ಆಫ್ಲೈನ್ ಕ್ಲಾಸು ಮತ್ತು ಟೈಲರಿಂಗ್ ಕ್ಲಾಸು. ಹಾಗಾಗಿ ಟೈಮೇ ಸಿಗ್ತಿಲ್ಲ ಯೂಟ್ಯೂಬ್ಗೆ ವಿಡಿಯೋ ಹಾಕೋದಕ್ಕೆ. ತುಂಬ ಜನ ಕೇಳ್ತಿದ್ದೀರಾ ಇನ್ಸ್ಟಾದಲ್ಲಿ ಒಂದಷ್ಟು ಡಿಸೈನ್ಸ್ ವಿಡಿಯೋ ಹಾಕಿದ ಮೇಲಂತೂ ಅದ್ರದ್ದು ಟ್ರೇಸಿಂಗ್ ತೋರಿಸ್ಕೊಡಿ ಅಕ್ಕ ಅಂತೇಳಿ ತುಂಬಾ ರಿಕ್ವೆಸ್ಟ್ ಮಾಡೆಲ್ಲ ಕೇಳ್ತಿದ್ದೀರಾ ವಾಟ್ಸಪ್. ಆ ಡಿಸೈನ್ ಯಾವ ರೀತಿ ಫೈನಲ್ ಆಗಿ ಬಂದಿದೆ ಅಂತ ಹೇಳಿ ತೋರಿಸ್ತೀನಿ. ಬಟ್ ಇನ್ನೂ ಸ್ವಲ್ಪ ಏನು ಥ್ರೆಡ್ ಟ್ರಿಮ್ಮಿಂಗ್ ಎಲ್ಲ ಮಾಡಬೇಕು ಎಲ್ಲ ಹಾಗಾಗಿ ಇದೆ. ಮತ್ತು ಸ್ಟೋನ್ ಆ್ಯಡ್ ಮಾಡಬೇಕಾಗಿದೆ. ನೋಡಿ, ಇದು ಸ್ಲೀವ್ ಡಿಸೈನ್ ಬರುತ್ತೆ. ನೋಡಿ, ನೆಕ್ ಡಿಸೈನು ಓಕೆನಾ. ಇದು ಸ್ಲೀವ್ ಡಿಸೈನು ಟ್ರೇಸಿಂಗ್ ಕೇಳಿದ್ರು. ಮತ್ತು ಇನ್ನೊಂದು ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇದು ಕಟ್ ವರ್ಕು ತುಂಬ ಅಂದರೆ ತುಂಬ ಟ್ರೆಂಡಿಂಗಲ್ಲಿದೆ ಕಟ್ ವರ್ಕು. ಆಮೇಲೆ ಆಫ್ಲೈನ್ ಕ್ಲಾಸಸ್ ಅವರು ಅಷ್ಟೇ ಸ್ಟೂಡೆಂಟ್ ಎಲ್ಲ ತುಂಬಾ ಇದನ್ನು ಚೆನ್ನಾಗಿ ಅಂದರೆ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ ಕಟ್ ವರ್ಕ್ ಈ ಡಿಸೈನ್ ಮಾಡೋದಕ್ಕೆ. ಮತ್ತು ಇನ್ನು ಇನ್ಸ್ಟಾದಲ್ಲೂ ಅಷ್ಟೇ ತುಂಬ ಜನ ಕೇಳ್ತಿರೋದು ಇದ್ರದ್ದು ಟ್ರೇಸಿಂಗ್ ಬೇಕು ನಮಗೆ, ಯಾವ ರೀತಿ ಮಾಡ್ಕೊಳ್ಳೋದು ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಿದ್ದೀರಾ. ನಾನು ಅದಕ್ಕೆ ಅಂತಲೇ ಒಂದಷ್ಟು ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಅದು ಯಾವ ಚಾನಲಲ್ಲಿ ಹಾಕಿದೆ ಅನ್ನೋದು ಗೊತ್ತಿಲ್ಲ. ಹಾಗೆ ತುಂಬ ಜನ ಕೇಳ್ತಿದ್ದೀರಾ ನಿಮ್ದು ಹಳೆ ಚಾನಲ್ ಏನಾಯ್ತಕ್ಕ, ಸರ್ಚ್ ಮಾಡಿದ್ರು ಸಿಗ್ತಿಲ್ಲ ಅಂತ ಹೇಳಿ. ನನ್ನ ಬ್ಯಾಡ್ ಲಕ್ ಅನಿಸುತ್ತೆ. ಅದು ಹ್ಯಾಕ್ ಆಗಿತ್ತು. ಬೇರೆಯವ್ರು ಹ್ಯಾಕ್ ಮಾಡಿಕೊಂಡು ಅದರಲ್ಲಿ ಒಂದಷ್ಟು ವೀಡಿಯೋಸ್ಗಳು ಹಾಕ್ಕೊಂಡು ಅವರು ಅದನ್ನು ರನ್ನಿಂಗ್ ಮಾಡ್ತಿದ್ರು. ಅದಕ್ಕೋಸ್ಕರ ನಾನೇ ಯೂಟ್ಯೂಬ್ಗೆ ಕಂಪ್ಲೇಂಟ್ ಮಾಡಿ ನನ್ನ ಟೆಕ್ ಚಾನಲ್ ಅವ್ರ ಕಡೆಯಿಂದ ಕಂಪ್ಲೇಂಟ್ ಮಾಡಿಸಿ ನಾನು ಅದನ್ನು ಡಿಲೀಟ್ ಮಾಡಿಸಿದ್ದೀನಿ. ಈಗ ಲಕ್ಷ್ಮಿ ಫ್ಯಾಷನ್ ಲೋಕ ಚಾನಲ್ಲು ಇಲ್ಲ, ಓಕೆನಾ, ಡಿಲೀಟ್ ಆಗಿದೆ. ಇದು ನಂದು ಸ್ಟಿಚಿಂಗ್ ಸ್ಟುಡಿಯೋ ಮತ್ತು ಬೃಂದಾವನ ಫ್ಯಾಷನ್ ಟೆಕ್ಕು ಅದೆರಡೇ ಇರೋದು, ಓಕೆನಾ. ನೋಡಿ, ಫೈನಲ್ ಆಗಿ ಇದು ಈ ರೀತಿ ಬಂದಿದೆ. ಯಾವ ರೀತಿ ಬಂದಿದೆ ಡಿಸೈನ್ಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ, ಓಕೆನಾ. ನೋಡಿ, ಅದರಲ್ಲೂ ಇದೆಲ್ಲ ರಾಲ್ಸನ್ ಮಷೀನಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂತಂತಾರೆ. ಬಟ್ ನೋಡಿ, ಇದೆಲ್ಲ ಕಂಪ್ಯೂಟರೈಸ್ ಮಷೀನಲ್ಲಿ ಮಾಡುವಂಥ ವರ್ಕ್ಗಳು. ಬಟ್ ನಾನು ರಾಲ್ಸನ್ ಮಷೀನಲ್ಲಿ ಮಾಡಿಲ್ಲ, ಇದನ್ನು ರೆನ್ಯೂ ಮಷೀನಲ್ಲಿ ಮಾಡಿರೋದು, ಓಕೆನಾ. ರಾಲ್ಸನ್ನು ರೆನ್ಯೂ ಎರಡು ಸ್ಟಿಚಿಂಗಲ್ಲಿ ಮಾತ್ರ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ, ಎರಡೂ ಕೂಡ ಸೇಮೇ ಇದೆ, ಓಕೆನಾ. ಇದನ್ನ ನಾನು ರೆನ್ಯೂ ಮಷೀನಲ್ಲಿ ಮಾಡಿರೋದು. ಇದನ್ನು ಅಷ್ಟೇ ರೆನ್ಯೂ ಮಷೀನಲ್ಲೇ ಮಾಡಿರೋದು. ಯಾಕಂತಾರೆ ರಾಲ್ಸನ್ ಮಷೀನಲ್ಲಿ ನನಗೀಗ ರೂಮಲ್ಲಿ ಇಟ್ಟಿದ್ದೀನಲ್ವ, ಸ್ವಲ್ಪ ಬೆಳಕು ಕಡಿಮೆ ಬರ್ತಿದೆ. ವಿಡಿಯೋ ಮಾಡ್ಕೊಳ್ಳೋದಕ್ಕೆಲ್ಲ ಅಷ್ಟು ಕ್ಲಾರಿಟಿ ಇರಲ್ಲ. ಹಾಗಾಗಿ ನಾನು ರೆನ್ಯೂ ಮಷೀನ್ ಮೇಲೇ ವರ್ಕ್ ಮಾಡ್ತಿದ್ದೀನಿ. ಬೆಳಕು ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ರೆನ್ಯೂ ಮಷೀನ್ ಮೇಲೇ ವರ್ಕ್ ಮಾಡ್ತಿದ್ದೀನಿ ಅಷ್ಟೇ. ರಾಲ್ಸನು ಕೂಡ ಸೇಮ್ ಇದೇ ರೀತಿಯಾಗಿ ಬರುತ್ತೆ. ನಿಮಗೆ ಇದು ಟ್ರೇಸಿಂಗ್ ಕೇಳ್ತಿದ್ದೀರಲ್ವ, ನಾನು ಆಲ್ರೆಡಿ ಒಂದಷ್ಟು ಜನ ಆರ್ಡ್ರ್ ಮಾಡಿ ತೊಗೊಂಡಿದ್ದಾರೆ ಡಿಸೈನ್ಸು. ನೋಡಿ, ನಾನು ಇದರಲ್ಲಿ ಇರುವಂಥದ್ದೇನೆ ನಾನೇ ನೆಕ್ ಬಿಡ್ತು ಡೀಪು ಸ್ಟ್ಯಾಂಡರ್ಡಾಗಿ, ಅಂದರೆ ನೆಕ್ ಬಿಡ್ ಬಂದು 2.5, ಡೀಪು 10.5ಗೆ ನಾನೇ ಕಸ್ಟಮೈಸ್ ಮಾಡಿ ಕೆಲವೊಂದನ್ನ ಪಿಂಟರೆಸ್ಟಲ್ಲಿ ಬರುವಂಥ ಡಿಸೈನ್ಸು, ಮತ್ತು ಹಾಗೆ ನಂದು ಓನು ಸ್ವಲ್ಪ ಯೂನಿಕ್ ಆಗಿರಲಿ ಅಂತ ಹೇಳಿ ಕೆಲವೊಂದು ಡಿಸೈನ್ಸ್ನ ಕ್ರಿಯೇಟ್ ಮಾಡಿರುವಂಥದ್ದು ಇದು. ನಾನು ಇದನ್ನು ಮಾಡಿದ್ದೀನಲ್ವ, ಈ ಸ್ಲೀವ್ ಡಿಸೈನು, ಇದನ್ನು ತೋರಿಸ್ತೀನಿ ನೀವು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಹೇಳಿ. ನೋಡಿ, ಸೇಮ್ ಡಿಸೈನು, ಓಕೆನಾ. ಸ್ಲೀವ್ ಬಂದು 10 ಇಂಚ್ ಬರುತ್ತೆ ರೆಡಿ ನಿಮ್ಮದು. ಇದನ್ನು ಇಟ್ಕೊಂಡು ನಾನು ಈ ಡಿಸೈನ್ನ ಮಾಡಿರೋದು. ನೀವೇನು ಕೂಡ ಆಲ್ಟ್ರೇಷನ್ ಏನು ಮಾಡೋದು ಬೇಕಾಗಿಲ್ಲ. ಸ್ಲೀವ್ ಅಂತೂ ಫುಲ್ಲು ನೀವು ಯಾವ ರೀತಿ ಇರುತ್ತೆ ಅದನ್ನೇ ಇಟ್ಕೊಂಡು ಟ್ರೇಸ್ ಮಾಡಿಕೊಂಡ್ರೆ, ಕಾರ್ಬನ್ ಶೀಟ್ ಇಟ್ಕೊಂಡು ಟ್ರೇಸ್ ಮಾಡಿಕೊಂಡ್ರೆ ಆಗುತ್ತೆ. ನೆಕ್ ಬಿಡ್ತು ಅಷ್ಟೇ. ನೋಡಿ, ಒಂದು ಸೈಡು ಫುಲ್ ನೆಕ್ ಇರುತ್ತೆ, ಬ್ಯಾಕ್ ಸೈಡ್ ನೆಕ್ ಇರುತ್ತೆ, ಒಂದು ಸೈಡು ಫ್ರಂಟ್ ನೆಕ್ ಇರುತ್ತೆ, ಓಕೆನಾ. ನಾನು ನಿಮಗೆ ಅದನ್ನು ಕೂಡ ಟೇಪ್ ಮೆಜರ್ ಮಾಡಿ ತೋರಿಸ್ತೀನಿ. ನೋಡಿ, 10.5 ಬರುತ್ತೆ ಡೀಪು. ಬಿಡ್ತು ಅಷ್ಟೇ. ನಾನು ಇಲ್ಲಿ ಒಂದು ಲೈನ್ ಹಾಕಿದ್ದೀನಿ ನೋಡಿ, ಈ ಲೈನಿಂದ ಹೀಗೆ ಇಟ್ಕೊಳ್ಳಿ. ನೋಡಿ, ಇದು ಬಂದು ನೋಡಿ 2.5 ಬರ್ತಿದೆ. ಉಲ್ಟಾ
ಉಲ್ಟಾ ಕಾಣ್ತಿದೆ, ಬಟ್ ಟೇಪ್ ಕೂಡ ಉಲ್ಟಾ ಹಿಡಿದೀನಿ. 2.5 ಇದು ನೆಕ್ ವಿಡ್ತ್ ಬರುತ್ತೆ. ನೀವು ಹಾಫ್ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಯಾವಾಗಲೂ ನಾವು ಟ್ರೇಸ್ ಮಾಡ್ಕೊಳ್ಳೋದಲ್ವ ಬ್ಯಾಕ್ ನೆಕ್ಕು, ಸೇಮು ಇದೊಂದು ನೀವು ಬ್ಯಾಕಿಗೆ ಟ್ರೇಸ್ ಮಾಡಿಕೊಂಡ್ರೆ ಆಗುತ್ತೆ. ಇದೂ ಅಷ್ಟೇ, ಇದು ಫ್ರಂಟ್ ನೆಕ್ಗೆ ಬರುತ್ತೆ. ಇದನ್ನು ಅಷ್ಟೇ ನೋಡಿ, ಒಂದು 7 ಇಂಚು ಬರುತ್ತೆ ನಿಮಗೆ ರೆಡಿ. 6.5 ಬೇಕು ಅಂತ ಅಂದರೆ ಸ್ವಲ್ಪ ನೀವು ಇದಿಷ್ಟು ಮಾಡಿಕೊಂಡ್ರು ನಡೆಯುತ್ತೆ. ಬಟ್ ಇದು ಟೋಟಲ್ಲು 7 ಇಂಚು ಫ್ರಂಟ್ ಡೀಪ್ ಬರುತ್ತೆ. ಈ ರೀತಿ ನಾನು ಕಸ್ಟಮೈಸ್ ಮಾಡಿದ್ದೀನಿ. ನೀವು ತುಂಬ ಎಲ್ಲ ಆಲ್ಟ್ರೇಷನ್ ಮಾಡಿಕೊಂಡು ನೀವು ಟ್ರೇಸ್ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ತುಂಬ ಈಸಿಯಾಗಿ ನೀವು ಟ್ರೇಸ್ ಮಾಡ್ಕೊಳ್ಬೋದು. ಓಕೆನಾ? ನಾನು ಅದನ್ನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನಾನು ಜೆರಾಕ್ಸ್ ನಿಮಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿ. ನೋಡಿ, ಇದು ಒಂದು ಡಿಸೈನು, ಇದು ಕೂಡ ಕಟ್ ವರ್ಕ್ ಡಿಸೈನೇ. ಓಕೆನಾ? ನಿಮಗೆ ಒಂದು 3 ರಿಂದ 4 ಕಟ್ ವರ್ಕ್ ಡಿಸೈನೇ ಬರುತ್ತೆ. ಆಮೇಲೆ ಇನ್ನು ಬೇರೆದೆಲ್ಲ ನೋಡಿ, ಇದು ಒಂದು ಕಟ್ ವರ್ಕ್ ಡಿಸೈನ್, ಸೇಮ್ ಮೆಷರ್ಮೆಂಟ್ ಇರುತ್ತೆ. ನೆಕ್ ಬಿಟ್ಟು 2.5 ಮತ್ತು ಡೀಪ್ ಬಂದು 10.5 ಬರುತ್ತೆ. ಮತ್ತು ಇಲ್ಲೂ ಅಷ್ಟೇ ನಿಮಗೆ ಬ್ರಾಡಾಗೆ ಬರುತ್ತೆ. ನಾನು ಇಲ್ಲಿ 2.5 ನೆಕ್ ಬಿಡ್ತು ತೊಗೊಂಡಿರ್ತೀನಿ, ಇಲ್ಲಿ 3.5 ತೊಗೊಂಡಿರ್ತೀನಿ. ಹಾಗಾಗಿ ಇಲ್ಲಿಗಿಂತ ಇಲ್ಲಿಗೆ ಬ್ರಾಡಾಗೆ ನಿಮಗೆ ಬ್ಯಾಕ್ ನೆಕ್ ಎಲ್ಲ ಫುಲ್ ಬ್ರಾಡಾಗೇ ಬರುತ್ತೆ. ಓಕೆನಾ? ಈ ರೀತಿ ನಾನು ನಿಮಗೆ ಕೊರಿಯರ್ ಬೇಕು ಅಂತಂದರೆ, ಯಾರಿಗಾದ್ರು ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಬೇಕಿದ್ರೆ ಕೊರಿಯರ್ ಮಾಡ್ಕೊಳ್ಬೋದು. ನೋಡಿ, ತುಂಬಾ ಚೆನ್ನಾಗಿದೆ. ನಾನಿವಾಗ ತೋರಿಸ್ದೆ ನೋಡಿ, ಈ ಡಿಸೈನ್ನ ನಾನು ಇವಾಗ ಮಾಡಿದ್ದೀನಿ. ಮತ್ತು ಇದು ಅಷ್ಟೇ, ಇದು ನೋಡಿ, ಈ ಕಟ್ ವರ್ಕ್ ಸಹ ನಿಮಗೆ ಟ್ರೇಸಿಂಗ್ ಶೀಟು ಸಿಗುತ್ತೆ. ಓಕೆನಾ? ತುಂಬಾ ಚೆನ್ನಾಗಿದೆ. ನೀವು ಈಸಿಯಾಗಿ ಟ್ರೇಸ್ ಮಾಡಿಕೊಂಡು ವರ್ಕ್ ಮಾಡುವಂಥದ್ದು. ತುಂಬ ಜನ ಕೇಳ್ತಿದ್ದೀರಾ ಅಕ್ಕ ಟ್ರೇಸಿಂಗ್ ಯಾವ ರೀತಿ ಮಾಡ್ಕೊಳ್ಳೋದು ತೋರಿಸ್ಕೊಡಿ ಅಂತ ಹೇಳಿ. ಬಟ್ ನೋಡೋಣ, ಆದಷ್ಟು ಅದನ್ನು ಕೂಡ ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಸ್ವಲ್ಪ ನನಗೆ ಟೈಮ್ ಸಿಗದೆ ಇರೋ ಕಾರಣ, ಅದರಲ್ಲೂ ಇವಾಗ ಸೀಸನ್ ಆಗಿರೋದ್ರಿಂದ ಬಟ್ಟೆ ಸ್ಟಿಚ್ ಮಾಡೋದು ಸಹ ತುಂಬಾ ಇದೆ. ಅದಕ್ಕೋಸ್ಕರ ಸದ್ಯಕ್ಕೆ ಯೂಟ್ಯೂಬ್ನಲ್ಲಿ ವೀಡಿಯೋಸ್ನ ಹಾಕೋದಕ್ಕಾಗ್ತಿಲ್ಲ, ತುಂಬ ಲೆಂತಿ ವೀಡಿಯೋಸ್ ಎಲ್ಲ. ಅದಕ್ಕೋಸ್ಕರ ತುಂಬ ಜನ ಕೇಳ್ತಿದ್ರಲ್ವ ನೀವು ಟ್ರೇಸಿಂಗು. ಹಾಗಾಗಿ ನಿಮ್ಗೇನಾದರೂ ಈ ಟ್ರೇಸಿಂಗ್ ಶೀಟ್ಗಳೇನಾದ್ರು ಯೂಸ್ ಆಗುತ್ತೆ ಅಂತಂದರೆ ಬೇಕಿದ್ರೆ ಬುಕ್ ಮಾಡ್ಕೊಳ್ಬೋದು. ನಾನು ಬೇಕಿದ್ರೆ ಮೊಬೈಲ್ ಯೂಸ್ ಮಾಡ್ಕೊಂಡು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಯಾವಾಗಾದ್ರು ಸ್ವಲ್ಪ ಟೈಮ್ ಫ್ರೀ ಮಾಡಿಕೊಂಡು ನಾನು ನಿಮಗೆ ಅಪ್ಲೋಡ್ ಮಾಡ್ಕೊಡ್ತೀನಿ ಯೂಟ್ಯೂಬ್ನಲ್ಲಿ. ಓಕೆನಾ? ಇದಿಷ್ಟು ನಾನು ನಿಮಗೆ ತಿಳಿಸ್ಕೊಡ್ಬೇಕಿತ್ತು. ಯಾಕಂದರೆ ಟ್ರೇಸಿಂಗ್ ಬಗ್ಗೆ ತುಂಬಾ ಕೇಳ್ತಿದ್ರಿ, ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಏನು, ಅದ್ರ ಬಗ್ಗೆ ಐಡಿಯಾ ಎಲ್ಲ ತಿಳಿಸ್ಕೊಡಿ ಅಂತ ಹೇಳಿ. ಅದಕ್ಕೋಸ್ಕರ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದಷ್ಟೇ. ಹಾಗೆ ತುಂಬ ಜನ ಏನು ಹಳೆ ಚಾನಲ್ ಬಗ್ಗೆನೂ ಸಹ ಕೇಳ್ತಿದ್ರಲ್ವ, ಅದಷ್ಟು ನಿಮಗೆ ಒಂದು ಸ್ವಲ್ಪ ಕ್ಲಾರಿಟಿ ಕೊಡೋಣ ಅಂತ ಹೇಳಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.